ಕಡೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಬಂಧನಕ್ಕೆ ಒಳಗಾಗಿರುವ ಆರ್ಸಿಬಿ ಹಾಗೆ ಕೆಎಸ್ಸಿಎನ ಸಿಬ್ಬಂದಿ ಅವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ ಕಟಕಟೆಯಲ್ಲಿ ಇದೀಗ ಕಾಲ್ತುಳಿತ ಕದನದ ವಾದ ಪ್ರತಿವಾದ. ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಬೇಲ್ ಅರ್ಜಿ ವಿಚಾರಣೆ. ನಿಖಿಲ್ ಗ್ರೌಂಡ್ಸ್ ಆಫ್ ಅರೆಸ್ಟ್, ಅವರನ್ನ ಬಂಧನಕ್ಕೆ ಒಳಪಡಿಸಿದ ಕಾರಣಗಳು ಸಕಾರಣಗಳ ಬಗ್ಗೆ ಇದೀಗ ವಾದವಾಗ್ತಾ ಇದೆ. ಜೊತೆಯಲ್ಲಿ ಅರೆಸ್ಟ್ ಮಾಡಿರುವ ಬಗ್ಗೆ ವಕೀಲರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋ ಪ್ರತಿವಾದ ಸರ್ಕಾರದ ಪರ ವಕೀಲರು, ಪೊಲೀಸರ ಪರವಾದ ವಕೀಲರಿಂದ ವಾದ ಮಂಡನೆ ಆಗ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ನಿಖಿಲ್ ಸೋಸಲೆ ಅವರ ಪತ್ನಿ ಮಾಳವಿಕಾ ಕೂಡ ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ತಮ್ಮ ಪತಿಯನ್ನ ಅರೆಸ್ಟ್ ಮಾಡಿರೋ ಆ ಒಂದು ಕ್ರಮ ಏನಿದೆ ಅದನ್ನ ಖಂಡಿಸಿ, ಜೊತೆಗೆ ತಕ್ಷಣಕ್ಕೆ ಅವರನ್ನ ರಿಲೀಸ್ ಮಾಡಬೇಕು, ಹಾಗೆ ಅವರ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ಅದು. ಇದನ್ನ ಹೊರತುಪಡಿಸಿ ಕೆಎಸ್ಸಿಎ ಹಾಗೆ ಆರ್ಸಿಬಿ ಕೆಲ ಸಿಬ್ಬಂದಿಗಳ ವಿರುದ್ಧದ ಕ್ರಮದ ಬಗ್ಗೆ ಕೂಡ ಸಪರೇಟ್ ಆಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗಿತ್ತು. 3 ಅರ್ಜಿಗಳನ್ನ ಏಕಕಾಲದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಒಂದು ಕಡೆ ಬೇಲ್ ಅರ್ಜಿ, ಮತ್ತೊಂದು ಕಡೆಯಲ್ಲಿ ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡುವ ಕುರಿತಾದ ಅರ್ಜಿ, ಹಾಗೆ ಬಂಧನ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿ. ಇದೆಲ್ಲದರ ವಿಚಾರಣೆಯನ್ನ ಹೈಕೋರ್ಟ್ ನಡೆಸ್ತಾ ಇದೆ. ಒಂದು ಕಡೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಬಂಧನಕ್ಕೆ ಒಳಗಾಗಿರುವ ಆರ್ಸಿಬಿ ಹಾಗೆ ಕೆಎಸ್ಸಿಎನ ಸಿಬ್ಬಂದಿ ಅವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ ಕಟಕಟೆಯಲ್ಲಿ ಇದೀಗ ಕಾಲ್ತುಳಿತ ಕದನದ ವಾದ ಪ್ರತಿವಾದ. ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಬೇಲ್ ಅರ್ಜಿ ವಿಚಾರಣೆ. ನಿಖಿಲ್ ಗ್ರೌಂಡ್ಸ್ ಆಫ್ ಅರೆಸ್ಟ್, ಅವರನ್ನ ಬಂಧನಕ್ಕೆ ಒಳಪಡಿಸಿದ ಕಾರಣಗಳು ಸಕಾರಣಗಳ ಬಗ್ಗೆ ಇದೀಗ ವಾದವಾಗ್ತಾ ಇದೆ. ಜೊತೆಯಲ್ಲಿ ಅರೆಸ್ಟ್ ಮಾಡಿರುವ ಬಗ್ಗೆ ವಕೀಲರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋ ಪ್ರತಿವಾದ ಸರ್ಕಾರದ ಪರ ವಕೀಲರು, ಪೊಲೀಸರ ಪರವಾದ ವಕೀಲರಿಂದ ವಾದ ಮಂಡನೆ ಆಗ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ನಿಖಿಲ್ ಸೋಸಲೆ ಅವರ ಪತ್ನಿ ಮಾಳವಿಕಾ ಕೂಡ ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ತಮ್ಮ ಪತಿಯನ್ನ ಅರೆಸ್ಟ್ ಮಾಡಿರೋ ಆ ಒಂದು ಕ್ರಮ ಏನಿದೆ ಅದನ್ನ ಖಂಡಿಸಿ, ಜೊತೆಗೆ ತಕ್ಷಣಕ್ಕೆ ಅವರನ್ನ ರಿಲೀಸ್ ಮಾಡಬೇಕು, ಹಾಗೆ ಅವರ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ಅದು. ಇದನ್ನ ಹೊರತುಪಡಿಸಿ ಕೆಎಸ್ಸಿಎ ಹಾಗೆ ಆರ್ಸಿಬಿ ಕೆಲ ಸಿಬ್ಬಂದಿಗಳ ವಿರುದ್ಧದ ಕ್ರಮದ ಬಗ್ಗೆ ಕೂಡ ಸಪರೇಟ್ ಆಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗಿತ್ತು. 3 ಅರ್ಜಿಗಳನ್ನ ಏಕಕಾಲದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಒಂದು ಕಡೆ ಬೇಲ್ ಅರ್ಜಿ, ಮತ್ತೊಂದು ಕಡೆಯಲ್ಲಿ ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡುವ ಕುರಿತಾದ ಅರ್ಜಿ, ಹಾಗೆ ಬಂಧನ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿ. ಇದೆಲ್ಲದರ ವಿಚಾರಣೆಯನ್ನ ಹೈಕೋರ್ಟ್ ನಡೆಸ್ತಾ ಇದೆ. ಒಂದು ಕಡೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಬಂಧನಕ್ಕೆ ಒಳಗಾಗಿರುವ ಆರ್ಸಿಬಿ ಹಾಗೆ ಕೆಎಸ್ಸಿಎನ ಸಿಬ್ಬಂದಿ ಅವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ ಕಟಕಟೆಯಲ್ಲಿ ಇದೀಗ ಕಾಲ್ತುಳಿತ ಕದನದ ವಾದ ಪ್ರತಿವಾದ. ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಬೇಲ್ ಅರ್ಜಿ ವಿಚಾರಣೆ. ನಿಖಿಲ್ ಗ್ರೌಂಡ್ಸ್ ಆಫ್ ಅರೆಸ್ಟ್, ಅವರನ್ನ ಬಂಧನಕ್ಕೆ ಒಳಪಡಿಸಿದ ಕಾರಣಗಳು ಸಕಾರಣಗಳ ಬಗ್ಗೆ ಇದೀಗ ವಾದವಾಗ್ತಾ ಇದೆ. ಜೊತೆಯಲ್ಲಿ ಅರೆಸ್ಟ್ ಮಾಡಿರುವ ಬಗ್ಗೆ ವಕೀಲರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋ ಪ್ರತಿವಾದ ಸರ್ಕಾರದ ಪರ ವಕೀಲರು, ಪೊಲೀಸರ ಪರವಾದ ವಕೀಲರಿಂದ ವಾದ ಮಂಡನೆ ಆಗ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ನಿಖಿಲ್ ಸೋಸಲೆ ಅವರ ಪತ್ನಿ ಮಾಳವಿಕಾ ಕೂಡ ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ತಮ್ಮ ಪತಿಯನ್ನ ಅರೆಸ್ಟ್ ಮಾಡಿರೋ ಆ ಒಂದು ಕ್ರಮ ಏನಿದೆ ಅದನ್ನ ಖಂಡಿಸಿ, ಜೊತೆಗೆ ತಕ್ಷಣಕ್ಕೆ ಅವರನ್ನ ರಿಲೀಸ್ ಮಾಡಬೇಕು, ಹಾಗೆ ಅವರ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ಅದು. ಇದನ್ನ ಹೊರತುಪಡಿಸಿ ಕೆಎಸ್ಸಿಎ ಹಾಗೆ ಆರ್ಸಿಬಿ ಕೆಲ ಸಿಬ್ಬಂದಿಗಳ ವಿರುದ್ಧದ ಕ್ರಮದ
ಬಗ್ಗೆ ಕೂಡ ಸಪರೇಟ್ ಆಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗಿತ್ತು. 3 ಅರ್ಜಿಗಳನ್ನ ಏಕಕಾಲದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಒಂದು ಕಡೆ ಬೇಲ್ ಅರ್ಜಿ, ಮತ್ತೊಂದು ಕಡೆಯಲ್ಲಿ ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡುವ ಕುರಿತಾದ ಅರ್ಜಿ, ಹಾಗೆ ಬಂಧನ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿ, ಇದೆಲ್ಲದರ ವಿಚಾರಣೆಯನ್ನ ಹೈಕೋರ್ಟ್ ನಡೆಸ್ತಾ ಇದೆ. ಒಂದು ಕಡೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗ ಆಲ್ರೆಡಿ ಬಂಧನಕ್ಕೆ ಒಳಗಾಗಿರುವ ಆರ್ಸಿಬಿ ಹಾಗೆ ಕೆಎಸ್ಸಿಎನ ಸಿಬ್ಬಂದಿ ಅವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ ಕಟಕಟೆಯಲ್ಲಿ ಇದೀಗ ಕಾಲ್ತುಳಿತ ಕದನದ ವಾದ ಪ್ರತಿವಾದ. ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಬೇಲ್ ಅರ್ಜಿ ವಿಚಾರಣೆ. ನಿಖಿಲ್ ಗ್ರೌಂಡ್ಸ್ ಆಫ್ ಅರೆಸ್ಟ್, ಅವರನ್ನ ಬಂಧನಕ್ಕೆ ಒಳಪಡಿಸಿದ ಕಾರಣಗಳು, ಸಕಾರಣಗಳ ಬಗ್ಗೆ ಇದೀಗ ವಾದವಾಗ್ತಾ ಇದೆ. ಜೊತೆಯಲ್ಲೇ ಅರೆಸ್ಟ್ ಮಾಡಿರುವ ಬಗ್ಗೆ ವಕೀಲರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋ ಪ್ರತಿವಾದ ಸರ್ಕಾರದ ಪರ ವಕೀಲರು, ಪೊಲೀಸರ ಪರವಾದ ವಕೀಲರಿಂದ ವಾದ ಮಂಡನೆ ಆಗ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ನಿಖಿಲ್ ಸೋಸಲೆ ಅವರ ಪತ್ನಿ ಮಾಳವಿಕಾ ಕೂಡ ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ತಮ್ಮ ಪತಿಯನ್ನ ಅರೆಸ್ಟ್ ಮಾಡಿರೋ ಆ ಒಂದು ಕ್ರಮ ಏನಿದೆ ಅದನ್ನ ಖಂಡಿಸಿ, ಜೊತೆಗೆ ತಕ್ಷಣಕ್ಕೆ ಅವರನ್ನ ರಿಲೀಸ್ ಮಾಡಬೇಕು, ಹಾಗೆ ಅವರ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ಅದು. ಇದನ್ನ ಹೊರತುಪಡಿಸಿ ಕೆಎಸ್ಸಿಎ ಹಾಗೆ ಆರ್ಸಿಬಿ ಕೆಲ ಸಿಬ್ಬಂದಿಗಳ ವಿರುದ್ಧದ ಕ್ರಮದ ಬಗ್ಗೆ ಕೂಡ ಸಪರೇಟ್ ಆಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗಿತ್ತು. 3 ಅರ್ಜಿಗಳನ್ನ ಏಕಕಾಲದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಒಂದು ಕಡೆ ಬೇಲ್ ಅರ್ಜಿ, ಮತ್ತೊಂದು ಕಡೆಯಲ್ಲಿ ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡುವ ಕುರಿತಾದ ಅರ್ಜಿ, ಹಾಗೆ ಬಂಧನ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿ, ಇದೆಲ್ಲದರ ವಿಚಾರಣೆಯನ್ನ ಹೈಕೋರ್ಟ್ ನಡೆಸ್ತಾ ಇದೆ. ಒಂದು ಕಡೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗ ಆಲ್ರೆಡಿ ಬಂಧನಕ್ಕೆ ಒಳಗಾಗಿರುವ ಆರ್ಸಿಬಿ ಹಾಗೆ ಕೆಎಸ್ಸಿಎನ ಸಿಬ್ಬಂದಿ ಅವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ ಕಟಕಟೆಯಲ್ಲಿ ಇದೀಗ ಕಾಲ್ತುಳಿತ ಕದನದ ವಾದ ಪ್ರತಿವಾದ. ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಬೇಲ್ ಅರ್ಜಿ ವಿಚಾರಣೆ. ನಿಖಿಲ್ ಗ್ರೌಂಡ್ಸ್ ಆಫ್ ಅರೆಸ್ಟ್, ಅವರನ್ನ ಬಂಧನಕ್ಕೆ ಒಳಪಡಿಸಿದ ಕಾರಣಗಳು, ಸಕಾರಣಗಳ ಬಗ್ಗೆ ಇದೀಗ ವಾದವಾಗ್ತಾ ಇದೆ. ಜೊತೆಯಲ್ಲೇ ಅರೆಸ್ಟ್ ಮಾಡಿರುವ ಬಗ್ಗೆ ವಕೀಲರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋ ಪ್ರತಿವಾದ ಸರ್ಕಾರದ ಪರ ವಕೀಲರು, ಪೊಲೀಸರ ಪರವಾದ ವಕೀಲರಿಂದ ವಾದ ಮಂಡನೆ ಆಗ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ನಿಖಿಲ್ ಸೋಸಲೆ ಅವರ ಪತ್ನಿ ಮಾಳವಿಕಾ ಕೂಡ ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ತಮ್ಮ ಪತಿಯನ್ನ ಅರೆಸ್ಟ್ ಮಾಡಿರೋ ಆ ಒಂದು ಕ್ರಮ ಏನಿದೆ ಅದನ್ನ ಖಂಡಿಸಿ, ಜೊತೆಗೆ ತಕ್ಷಣಕ್ಕೆ ಅವರನ್ನ ರಿಲೀಸ್ ಮಾಡಬೇಕು, ಹಾಗೆ ಅವರ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ಅದು. ಇದನ್ನ ಹೊರತುಪಡಿಸಿ ಕೆಎಸ್ಸಿಎ ಹಾಗೆ ಆರ್ಸಿಬಿ ಕೆಲ ಸಿಬ್ಬಂದಿಗಳ ವಿರುದ್ಧದ ಕ್ರಮದ ಬಗ್ಗೆ ಕೂಡ ಸಪರೇಟ್ ಆಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗಿತ್ತು. 3 ಅರ್ಜಿಗಳನ್ನ ಏಕಕಾಲದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಒಂದು ಕಡೆ ಬೇಲ್ ಅರ್ಜಿ, ಮತ್ತೊಂದು ಕಡೆಯಲ್ಲಿ ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡುವ ಕುರಿತಾದ ಅರ್ಜಿ, ಹಾಗೆ ಬಂಧನ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿ, ಇದೆಲ್ಲದರ ವಿಚಾರಣೆಯನ್ನ ಹೈಕೋರ್ಟ್ ನಡೆಸ್ತಾ ಇದೆ.